ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಇಮಾಮುನ ಶಾಫಿ ರಲಿಯಲ್ಲಾಹು ಅನ್ಹು ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯು ವರ್ಧಿಸಬೇಕಾದರೆ, ಹೆಚ್ಚಬೇಕಾದರೆ 4 ವಿಚಾರಗಳನ್ನು ಪಾಲಿಸಬೇಕು ಎಂದು ತಿಳಿಸಿದ್ದಾರೆ. ಒಂದನೇದಾಗಿ ಅನಗತ್ಯ ಮಾತುಗಳಿಂದ ದೂರ ಉಳಿಯುವುದು, ಅನಗತ್ಯ ಹರಟೆಯಲ್ಲಿ ಮಗ್ನರಾಗುವುದು, ಇತರ ವಿಚಾರದಲ್ಲಿ ನಾವು ಮೂಗು ತೂರಿಸುವುದು ಅಥವಾ ವ್ಯರ್ಥ ಹರಟೆಯಲ್ಲಿ ತೊಡಗಿಕೊಳ್ಳುವುದು, ಇದೆಲ್ಲದರಿಂದ ದೂರವಾಗಿ, ಅನಗತ್ಯ ಮಾತುಗಳಿಂದ ದೂರವಾಗಿ ಅಗತ್ಯವಿರುವುದನ್ನು ಮಾತ್ರ ಮಾತನಾಡುತ್ತಾ ಬದುಕಿದರೆ ಅವನ ಬುದ್ಧಿಶಕ್ತಿಯು ವರ್ಧಿಸುತ್ತದೆ. ಎರಡನೇದಾಗಿ ಇಮಾಮುನ ಶಾಫಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಮಿಸ್ವಾಕ್ ಮಾಡುವುದರಿಂದ ಒಬ್ಬ ವ್ಯಕ್ತಿಯ ಹಲ್ಲುಜ್ಜುವುದರಿಂದ ಒಬ್ಬ ವ್ಯಕ್ತಿಯ ಬುದ್ಧಿಶಕ್ತಿಯು ಹೆಚ್ಚುತ್ತದೆ. ನಾವು ಬೆಳಿಗ್ಗೆದ್ದು ನಾವು ಹಲ್ಲುಜ್ಜುತ್ತೇವೆ, ರಾತ್ರಿ ಮಲಗುವಾಗ ಹಲ್ಲುಜ್ಜುತ್ತೇವೆ. ಅದೇ ರೀತಿ ನಾವು ಇತರ ವೇಳೆಯಲ್ಲಿ ಕೂಡ ಹಗಲಿನಲ್ಲಿ ನಾವು ಏನು ಮಾಡಬೇಕು, ಹೆಚ್ಚು ಹೆಚ್ಚು ಹಲ್ಲುಜ್ಜುತ್ತಾ ಇರಬೇಕು. ಅದು ನಮಾಜಿನ ವೇಳೆಯಲ್ಲಿ, ವಜೂ ಮಾಡುವಾಗ, ಅದೇ ರೀತಿ ಎಲ್ಲ ಸಂದರ್ಭದಲ್ಲಿ ನಾವು ಹಲ್ಲುಜ್ಜುತ್ತಾ ಇದ್ದರೆ ನಮ್ಮ ಬುದ್ಧಿಶಕ್ತಿಯು ವರ್ಧಿಸುತ್ತದೆ. ಮೂರನೇದಾಗಿ ಇಮಾಮುನ ಶಾಫಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಸಜ್ಜನರ ಸಹವಾಸ ಬೆಳೆಸುವುದರಿಂದ, ಒಳ್ಳೆಯ ವ್ಯಕ್ತಿಗಳ ಅವರ ಒಡನಾಟದಿಂದ ನಮ್ಮ ಬುದ್ಧಿಶಕ್ತಿಯು ವರ್ಧಿಸುತ್ತದೆ. ಅದರಿಂದ ನಾವು ನಮ್ಮ ಗೆಳೆತನ, ನಮ್ಮ ಸ್ನೇಹ ಒಳ್ಳೆಯ ವ್ಯಕ್ತಿತ್ವವಿರುವಂತಹ ಸಜ್ಜನ ವ್ಯಕ್ತಿಗಳೊಂದಿಗೆ ಆಗಿರಬೇಕು. ಹಾಗೆ ಮಾಡಿದ್ದಲ್ಲಿ ನಮ್ಮ ಬುದ್ಧಿಶಕ್ತಿ ವರ್ಧಿಸುತ್ತದೆ. ನಾಲ್ಕನೇದಾಗಿ ಇಮಾಮುನ ಶಾಫಿ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅತ್ಯಂತ ಮುಖ್ಯವಾದದ್ದು ಅದೇನೆಂದರೆ, ನಾವು ಏನಾದರೂ ಇಲ್ಮನ್ನು ಕಲಿತರೆ, ನಾವೇನಾದರೂ ವಿದ್ಯೆಯನ್ನು ನಾವು ಸಂಪಾದಿಸಿದನ್ನು ಕಲಿತರೆ ಅದನ್ನು ಜೀವನದಲ್ಲಿ ಮೈಗೂಡಿಸಬೇಕು. ಅದರಂತೆ ನಾವು ಅಮಲ್ ಮಾಡಬೇಕು. ನಮಾಜ್ ಮಾಡುತ್ತಾ, ದಿಕ್ರ್ ಹೇಳುತ್ತಾ, ದುರೂದ್ ಶರೀಫ್ ಹೇಳುತ್ತಾ, ರೋಜಾ, ಅದೇ ರೀತಿ ಉಪವಾಸ ಆಚರಿಸುತ್ತಾ ನಾವೇನೆಲ್ಲ ಕಲಿತಿದ್ದೇವೋ ಅದೆಲ್ಲವನ್ನು ನಾವು ಮೇಗೂಡಿಸಿ ಎಲ್ಲಾ ಪಾಪಗಳಿಂದ ದೂರ ಉಳಿದು ನಾವು ಬದುಕಿದರೆ ಖಂಡಿತವಾಗಿಯೂ ನಮ್ಮ ಬುದ್ಧಿಶಕ್ತಿ ವರ್ಧಿಸುತ್ತದೆ. ಹಯಾತುಲ್ ಹೈವಾನ್ ಎಂಬ ಗ್ರಂಥದ 2ನೇ ಭಾಗದಲ್ಲಿ 166ನೇ ಪುಟದಲ್ಲಿ ಈ ವಿಚಾರವನ್ನು ಉಲ್ಲೇಖಿಸಿರುವುದನ್ನು ನಮಗೆ ಕಾಣಲು ಸಾಧ್ಯವಾಗುತ್ತದೆ. ಅಲ್ಲಾಹನು ಇದನ್ನೆಲ್ಲವನ್ನು ಪಾಲಿಸಿ ಬದುಕಲು ಅಲ್ಲಾಹನಿಗೆ ತೌಫೀಕ್ ನೀಡಲಿ.